ಅದು ಯಾವಾಗ ಬಂದ ರೀತ ವಿಡಿಯೋ ಮಾಡಿದ್ಲಪ್ಪ. ನಾವು ಬೈಕೊಳ್ಳೋದ ನಾವು ಮಾತಾಡೋದೆಲ್ಲನ ಯಾವಾಗ ವಿಡಿಯೋ ಮಾಡಿದ್ಲೋ ಏನೋ. ಅಯ್ಯೋ ಹೋಗತ್ಲಾಗೆ ನಾವೇ ಒಂದು ಅಂದ್ಕೊಳ್ತೀವಿ, ಅದೇ ಒಂದು ಆಗುತ್ತಲ್ರಿ. ಯಪ್ಪ ನಮಗೆ ಯಾಕೆ ಹಿಂಗಾಗುತ್ತೆ ಅಂತ ಅನ್ನಿಸ್ತೈತೆ. ಸುಗುಣ, ನಮಗೆ ಯಾಕೆ ಹಿಂಗೆ ಆಗ್ತೈತಪ್ಪ ಅಂತ ಅನಿಸುತ್ತೆ ಗೊತ್ತೇ. ನನಗೆ ತುಂಬ ಭಯ ಆಗ್ತೈತೆ ಕಣೆ. ಅಯ್ಯೋ ಏನಪ್ಪ ಇದು ವಿಚಿತ್ರ, ನಮ್ಮ ಜೀವನ ಯಾಕೆ ಹಿಂಗೆ ಆಗ್ತೈತೆ ಅಂತ ಅನ್ನಿಸ್ತೈತೆ. ನಾವೇನೋ ಒಂದು ಅಂದ್ಕೊಂತೀವಿ, ಏನೋ ಒಂದು ಆಗುತ್ತೆ ಅಂತ ಹೇಳಿ. ಆ ರೀತಿ ನೋಡಿ ಯಾವ ಮಾಯ್ದಾಗ ಬಂದು ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡು ವೀಡಿಯೋ ಮಾಡಿಬಿಟ್ಟಿದ್ದಾಳಲ್ಲ ಅವಳು. ಅಯ್ಯೋ ಇವಾಗಂತೂ ಈ ಫೋನ್ಗಳು ಬಂದು ಬೇಡಪ್ಪ, ಎಲ್ಲಿಗಾನ ಹೋಗ್ಲಿ ಯಾರಾದರೂ ಮಾತಾಡೋದು ಅದೆಲ್ಲನ ವೀಡಿಯೋ ಮಾಡೋದು, ರೆಕಾರ್ಡ್ ಮಾಡ್ಕೊಳ್ಳೋದು ತುಂಬ ಹೆಚ್ಚಾಗ್ಬಿಟ್ಟೈತೆ. ಏನು ಮಾಡೋದು ರೀ, ಏನು ಮಾಡೋಕ್ಕಾಗುತ್ತೆ. ಆಗಿದ್ದಾಗಲಿ ಸ್ವಲ್ಪನೇ ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡ್ಕೊಂಬನ್ನಿ. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಕೂಲಿ ಹುಟ್ಲೇಳು. ಅಲ್ಲ ಗೌಡ್ರು ಬಾಯಿಗೆ ಬಂದಂಗೆ ಬೈದ್ರು ನೋಡು. ನಮಗಂತೂ ಮರ್ಯಾದೆನೇ ಇಲ್ಲ. ಸುಗುಣ, ಅಯ್ಯೋ ನಾನು ಈ ಸತಿ ಗೌಡ್ರ ಕೈಗೆ ಏನಾದರೂ ಸಿಕ್ಕಾಕಬಾರ್ದು ಅಂತ ಅಂದ್ಕೊಂಡೆ, ಸಿಕ್ಕಾಕಬಿಟ್ನಲ್ಲ. ಏನು ಮಾಡೋದು. ಬಿಡ, ಈ ಅಗ್ರೆಸ್ ಅಂಗಡಿ ಬೇಡ, ಏನು ಬೇಡ, ಇಲ್ಲೇ ಎಲ್ಲನೋ ಕೂಲಿ ಮಾಡೋಕ್ಕಾಗುತ್ತೆ ಅತ್ಲಾಗೆ. ಸುಮ್ಮನೆ ಅಷ್ಟು ಬಂಡವಾಳ ಹಾಕೋದ್ಕಿನ್ನ ಅತ್ಲಾಗೆ ಗೌಡ್ರಲ್ದಾಗ ದಿನ ನಾವಿಬ್ರು ಕೂಲಿಗೆ ಹೋಗಲ್ಲ. ನೀನು ಹೆಂಗೂ ಮನೆ ಕೆಲ್ಸಕ್ಕೆ ಬೇರೆ ಹೋಗ್ತೀಯಾ, ಗೌಡ್ರಲ್ದಾಗ ಕಾಯಮ್ಮ ಕೆಲ್ಸಕ್ಕೆ ಹೋಗ್ಬಿಡೋಣ. ದಿನ 500 ರೂಪಾಯಿ ಕೂಲಿ ಕೊಡ್ತಾರೆ, ಹೆಂಗು ದಿನ ದುಡ್ಕೊಂಡ್ ಬಂದ್ಬಿಡೋಣ. ಗೌಡ್ರನ್ನ ಕೇಳಿ ಗೌಡ್ರೆ ನಿಮ್ಮ ಹೊಲ್ದಾಗ ಕೆಲ್ಸಕ್ಕೆ ಬರ್ತೀವಿ ಅಂತ ಹೇಳೋಣ. ಬೇಡ ಕಣ್ರಿ, ಕೂಲಿ ಮಾಡೋಕ್ಕಾಗಲ್ಲ. ಅಯ್ಯೋ ಮೈ ಬಸ್ ದುಡಿಯೋಕ್ಕಾಗಲ್ಲ, ನಿಜವಾಗ್ಲೂ ಆಗಲ್ಲ. ಈ ಬಿಸಿಲು ಉರ್ದೋಗುತ್ತೆ. ಇಂಥ ಬಿಸಿಲಲ್ಲಿ ಕೂಲಿ ಮಾಡೋಕ್ಕಂತೂ ಆಗೋದಿಲ್ಲ. ಮತ್ತು ಏನು ಮಾಡೋಣ, ವ್ಯಾಪಾರ ಆಗಲ್ವಲ್ಲ. ಅಯ್ಯೋ ಆದಷ್ಟು ಆಗ್ಲೇ ಹೇಳು, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದರೂ ಮಾಡ್ರಿ. ಆ ಜಾಗ ಬಿಟ್ಟು ಎಲ್ಲಾದರೂ ಬೇರೆ ಕಡೆ ಮಾಡ್ರಿ, ಅಷ್ಟೇನೆ. ಬೇರೆ ಕಡೆಗೆ ದುಡ್ಕೊಳಕ್ಕಾಗುತ್ತೆ. ಆ ಕಡೆ ಎಲ್ಲ ಬೇಜಾನಿದ್ದಾವೆ ಕಣೆ, ಆಗೋದಿಲ್ಲ ಸುಗುಣ. ಸುಮ್ಮನೆ ನಾನು ಕ್ಲೋಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಪ್ಪ ಯಪ್ಪ ಯಪ್ಪ, ಏನು ಬಿಸ್ಲಪ್ಪ. ಎಲ್ಲಾದರೂ ಟೌನಿಗೆ ಹೋಗಿ ಬಂದ್ಬಿಟ್ರೆ ಸಾಕಪ್ಪ ಸಾಕು ಅನ್ನಿಸ್ತೈತೆ. ಈ ಹಾಲೇನಿ ಎಲ್ಲ ಬಂದೋಗಿರ್ಬೇಕು. ಯಾಕೆ ಅಳಿ ಅಂದ್ರೆ ಸಪ್ಪ ಕುಕೊಂಡಾರ ನಡಿಯೋದೇನು ಅದು ಕೇಳೋಣ ಅವರು. ಅಯ್ಯೋ ನಾವು ಬೇಗ ಬರೋಣ ಅಂತ ಹೋದ್ವಾ ಸುಗುಣ. ಅಲ್ಲಿ ಬಂಗಾರದ ಅಂಗಡಿಲಿ ಏನು ಜನನೇ. ಅಯ್ಯೋ ಒಡವೆ ಇಸ್ಕೊಂಡು ಬರೋ ಅಷ್ಟೊತ್ತಿ ಲೇಟ್ ಆಗ್ಬಿಡ್ತು. ಇವ್ರು ಬೇರೆ ಏನೋ ತಗೊಳ್ತೀವಿ ಅಂತ ಹೇಳಿ ತಗೊಳ್ತಾ ಇದ್ರು. ನಾನು ಇಸ್ಕೊಂಡು ಬರ್ತೀನಿ ಅಂತ ಹೋದೆ. ಬಂಗಾರದ ಅಂಗಡಿಲಿ ಏನು ಜನ, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿ ಇಸ್ಕೊಂಡು ಬಂದೆ ಸುಗುಣ. ಏನಂದ್ರೆ ಏನು ಹೇಳಿದ್ರು, ಅಕ್ಕ ಆವಾಗಲೂ ನಾವು ಮಾತಾಡ್ತಿದ್ವಲ್ಲ ಅದನ್ನು ಆ ರೀತ ಬಂದ್ಬಿಟ್ಟು ವಿಡಿಯೋ ಮಾಡಿದ್ದಾಳೆ. ಅಯ್ಯೋ ಹೋಗತ್ಲಾಗೆ ಎಲ್ಲನ ಫೋನಲ್ಲೆಲ್ಲ ತೋರಿಸಿದ್ಲು. ಅವರು ಹಾಸ್ಪಿಟ್ಲವ್ರನ್ನ ಬೇರೆ ಕರೆಸಿದ್ದಾಳೆ. ಆ ರೀತ ಮೆಂಟ್ಲ್ ಹಾಸ್ಪಿಟ್ಲವ್ರನ್ನ ಅವರು ಕರ್ಕೊಂಡು ಹೋಗ್ತೀವಿ ಅಂತ ಕೂತ್ಕೊಂಡಿದ್ರು. ಅಯ್ಯೋ ನನಗಂತೂ ಭಯ ಆಯಿತು. ಮತ್ತೆ ಯಾಕೆ ಹೋಗನ್ಬೋಸತ್ಕಿನ್ನ ಅಂತ ಹೇಳಿ ತಪ್ಪು ಒಪ್ಕೊಬಿಟ್ವಿ. ನಾನು ವರ್ಷ ಕೂತ್ಕೊಂಡು ಸಮಾಧಾನದ ಮಾತಾಡೋಣ. ಅವರು ಕೂತ್ಕೊಳ್ಳೆ, ಬಿಸಿಲ ಬಂದಿದ್ವಿ, ಸಾಕಾಗೈತೆ. ಹೌದೇನು, ಯಾವಾಗ ಬಂದಿದ್ಲು ಅವಳು, ಯಾವಾಗ ಬಂದಿದ್ಲೋ ಏನೋ. ನಾವು ಮಾತಾಡಬೇಕಾದ್ರೆ ಆಗ ಅಲ್ಲಿ ನಿಂತ್ಕೊಂಡೆಲ್ಲ ವಿಡಿಯೋ ಮಾಡಿಬಿಟ್ಟಿದ್ದಾಳೆ. ವಿಡಿಯೋ ಮಾಡಿ ಅದನ್ನೆಲ್ಲ ತೋರಿಸಿದ್ಲು ಅವ್ರ ಮುಂದೆ. ಏನು ಮಾಡೋದು, ನಾವು ತಪ್ಪಾಯಿತು ಅಂತ ಒಪ್ಕೊಬಿಟ್ವಿ. ಹೋಗತ್ತ ಏನೋ ಮಾಡೋಕೆ ಹೋದ್ರೆ ಅದೇನೋ ಆಗುತ್ತಲ್ಲ ಸುಗುಣ. ಅಯ್ಯ ದೇವ್ರೆ, ಹೋಗತ್ತ. ಅವಳು ಅಂದರು ಹೆಂಗೆ ನಿಜವಾಗ್ಲೂ ಹಂಗೆ ಆಗೈತೆ ಅನ್ನೋ ಥರ ನಾಟಕ ಆಡ್ತಾ ಇದ್ರು. ಅಯ್ಯೋ ಗೊತ್ತಾಗ್ಬಿಡ್ತೇನು ಕೊನೆಗೆ. ಗೊತ್ತಾಯ್ತಮ್ಮ, ಏನು ಮಾಡೋದು. ಅದಕ್ಕೇನೆ ಇವರು ಅಂಗಡಿ ಬೇಡ ಏನು ಬೇಡ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕ್ಲೋಸ್ ಮಾಡೋದೇನು ಬೇಡ, ಹೆಂಗೆ ಗೊತ್ತಲಾಗೆ ನಮ್ಮ ವ್ಯಾಪಾರ ಕಡಿಮೆ ಆಗ್ಲೇಳು. ದಿವಸ 200-300 ರೂಪಾಯಿ ಆಗ್ಲೇಳು ಸಾಕು. ಈ ಬಿಸ್ಲಾಗ ಕೂಲಿ ಮಾಡೋದಕ್ಕಿನ್ನ ಅಂತಂದೆ. ಅದಕ್ಕೆ ಗೌಡ್ರು ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗೋಣ ಕೇಳು ಅಂತ ಹೇಳ್ತಾ ಇದ್ದಾರೆ. ಆಗಲ್ಲ, ಬಿಸ್ಲಾಗ ಕೂಲಿ ಮಾಡೋಕ್ಕಾಗಲ್ಲಮ್ಮ ತಾಯಿ. ಬಿಸ್ಲಾಗ ನೀರು ತೊಟ್ಟಿಕಂಗೆ ಮಾಡೋಕ್ಕಾಗಲ್ಲ ಅಪ್ಪ. ಕೂಲಿ ಮಾಡೋದು ಬಲ್ ಕಷ್ಟ. ಸುಮ್ಮನೆ ವ್ಯಾಪಾರನೇ ಮಾಡಿರಿ, ಎಷ್ಟಾಗುತ್ತೋ ಅಷ್ಟು. ಅಯ್ಯೋ ಅಕ್ಕ ಆಗಲ್ಲ, ವ್ಯಾಪಾರ ಫ್ರೀ ಕೊಡ್ತಾರೆ ಅಂತ ಅಲ್ಲಿಗೆ ಹೋಗ್ತಾರೆ. ನೋಡೋಣ, ಒಂದಿನ ತೆಗಿತೀನಿ. ತೆಗೆದುಬಿಟ್ಟು ವ್ಯಾಪಾರ ಆದರೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಕ್ಲೋಸ್ ಮಾಡಿಬಿಟ್ಟು ಎಲ್ಲನೂ ಕೂಲಿ ಕೆಲ್ಸಕ್ಕೆ ಹೋಗೋದು ವಾಸಿ. ಕೂಲಿ ಕೆಲಸ ಮಾಡೋರೆ ವಾಸಿ. ಇವಾಗ ಚೆನ್ನಾಗಿ ದುಡ್ಡು ಮಾಡ್ಕೊಂತಾರೆ. ಇವಾಗ ಅಕ್ಕ ಎಲ್ಲ ಬಂಡವಾಳ ಹಾಕಿರ್ತೀನಿ, ಲಾಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಲಾಸ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಕೂಲಿ ಹೋಗ್ಬಿಟ್ರೆ ದಿನ 500 ರೂಪಾಯಿ ಕೂಲಿ ತರ್ಬೋದು. ದಿನ 500 ರೂಪಾಯಿ ಕೂಲಿ ತಂದುಬಿಟ್ರೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಆರಾಮಾಗಿ ದುಡ್ಡು ಕುಡಿಕೋಬೋದು. ತಿಂಬತ್ಕಿನ್ನ ಆರಾಮಾಗಿ ದುಡ್ಡು ಕುಡಿಕೋಬೋದು. ಎಲ್ಲೇ ಅಕ್ಕ ಒಡವೆ ಇಸ್ಕೊಂಡು ಬಂದಿದ್ದೀನಿ ಕಣೆ ಸುಗುಣ. ಎಷ್ಟು ಚೆನ್ನಾಗೈತೆ. ಡಿಸೈನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಇವಳು ಬೇರೆ ಒಡವೆ ಬೇರೆ ಮಾಡಿಸಿದ್ಲು. ಅಯ್ಯೋ ಒಡವೆ ಮಾಡಿಸಿದ್ರೆ ಏನಾಗಲ್ಲ ಬಿಡ್ರಿ, ಬ್ಯಾಂಕಿಗೆ ಇಡ್ಬೋದು. ಸುಮ್ಮನಿರಿ, ಬ್ಯಾಂಕಿಗೆ ಯಾಕೆ ಇಡ್ತೀರಾ? ಇರೋ ದುಡ್ಡನ್ನೇ ಅಚ್ಚುಕಟ್ಟ ಬಳಸ್ಕೊಳ್ರಿ. ಬ್ಯಾಂಕಿಗೆ ಇಡಕ್ಕೆ ಹೋಗ್ಬಿಡ ಕಣೆ ಸುಗುಣ. ಬ್ಯಾಂಕಿಗೆ ಇಟ್ಟರೆ ದೇವ್ರನಿಗೆ ಬಿಡಿಸ್ಕೊಂಬಕ್ಕಾಗಲ್ಲ. ಆಗ್ಲೆಲ್ಲ ಏನು ಇಕ್ಕಕ್ಕೆ ಹೋಗ್ಬಿಡ ಬ್ಯಾಂಕಿಗೆ. ಏನೇ ಕಷ್ಟ ಬಂದರೂ ಒಡವೆ ಮಾತ್ರ ಇಡಬಾರ್ದಮ್ಮ. ಕಷ್ಟ ಕಾಲದ ಬರುತ್ತಂತಲ್ವೇನೆ ಅವರು ಒಡವೆ ಮಾಡಿಸೋದು. ಇಡಕ್ಕೆ ಹೋಗ್ಬಾರ್ದು ಕಣಮ್ಮ ಬ್ಯಾಂಕಾಗೆ. ಮೋಸ ಎಲ್ಲ ಇಕ್ಸ್ಕೊಬಿಡ್ತಾರೆ. ಆಮೇಲೆ ಎಲ್ಲ ಏನೇನು ಮಾಡ್ತಾರೋ, ಬಡ್ಡಿ ಜಾಸ್ತಿ ಹಾಕ್ತಾರೆ. ಮತ್ತು ರಿನಿವಲ್ ಮಾಡಲಿಲ್ಲ ನೀವು, ವರ್ಷ ಆಗ್ತಿದ್ದಂಗೆ ಬಡ್ಡಿ ಜಾಸ್ತಿ ಆಗುತ್ತೆ ಅಂತ ಹೇಳೋದು ಎಲ್ಲ ಸುಮ್ಮನೆ ತೊಂದರೆ. ಅದಕ್ಕೆ ಏನು ಬೇಡ. ಎಷ್ಟು ಚೆನ್ನಾಗೈತೆ ಸುಗುಣ. ಡಿಸೈನ್ ಅಂತೂ ನೋಡು, ಚೆನ್ನಾಗಿದ್ದಾವೆ ಒಡವೆ ಎಲ್ಲನ. ನಾನು ಈ ಡಿಸೈನ್ ಏನೇ ಅವತ್ತು ಹಾಕಿ ಬಂದಿದ್ದು ಬೇರೆದಲ್ವೇ?
ಹಂಗೆ ಅದು ಮಾಡಬೇಕಾದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇನೆ. ಅದೇ ಡಿಸೈನ್ ಆಗಲ್ಲ. ಅದಕ್ಕೆ ಇದೆಲ್ಲ ಡಿಸೈನ್ ಚೆನ್ನಾಗೈತಲ್ಲ, ಏನಾಗಲ್ಲ ಸುಮ್ಮನಿರು, ಎಲ್ಲ ಚೆನ್ನಾಗಿದ್ದಾವೆ. ಅವಣ್ಣ ಎಲ್ಲದ್ರಾಗೂ ಸ್ವಲ್ಪ ಜಾಸ್ತಿ ಆಯಿತು ಗ್ರಾಮು ಅಂತ ಅಂತು. ಅಣ್ಣ ಕೊಡು, ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅಂತಂದೆ. ಎಲ್ಲದರಲ್ಲೂ 1 ಗ್ರಾಮ್ 2 ಗ್ರಾಮ್ ಜಾಸ್ತಿ ಆಯ್ತಂತೆ ಮಾಡಬೇಕಾದ್ರೆ, ಸ್ವಲ್ಪ ನೀವು ಜಾಸ್ತಿ ಕೊಡಬೇಕಾಗುತ್ತೆ ಕಣಕ ಅಂತ ಅಂತು. ಹಣ ಜಾಸ್ತಿ ಕೊಡಲ್ಲ, ಏನಿಲ್ಲ, ಸುಮ್ಮನೆ ಕೊಡು ಅಂತ ಹೇಳಿ ಅದಕ್ಕೆ ನಾನು ಇಸ್ಕೊಂಡು ಬಂದೆ. ಡಿಸೈನ್ ಅವೇ ಕಣೆ ಹಾಕಿರೋದು, ನೀನು ಮರ್ತು ಬಿಟ್ಟಿದ್ಯಾ. ನನ್ನ ಫೋನಲ್ಲಿದೆ, ಫೋಟೋ ಹೊಡ್ಕೊಂಡಿದ್ದೀನಿ. ಬಿಡು, ಒಟ್ಟಿನಲ್ಲಿ ಬಂಗಾರ ಅಷ್ಟೇ. ಯಾವ ಡಿಸೈನ್ ಆದರೆ ಏನಂತ ಬಿಡು, ಚೆನ್ನಾಗಿದ್ದಾವೆ ಇವು ಡಿಸೈನು, ಚೆನ್ನಾಗಿದ್ದಾವೆ. ನಾವು ಏನು ಮಾಡ್ಕೊಂಡ್ರೋ ಏನೋ ನಮ್ಮ ಅಮ್ಮನಿರೋ ಅಂತ ಅದೇ ಬಂದ್ವಿ. ಜಲ್ದಿ ನೋಡಲಿಲ್ಲ, ಏನಿಲ್ಲ, ಅದೇ ತಗೊಂಡು ನಾವೇ ಆತ ತಾಂಬ್ತಿದ್ವಿ. ಇವಳು ಹೋಗಿ ಇಸ್ಕೊಬತ್ನಿ ಅಂತ ಹೋದ್ಲು, ಅಲ್ಲೇ ಲೇಟ್ ಆಗಿತ್ತು ಬಂಗಾರದ ಅಂಗಡಿಗೆ. ನಾವು ಅಲ್ಲಿ ಹೋದ್ ಕೂತ್ಕೊಂಡ್ವಿ, ವಾರ ಕೂತ್ಕೊಂಡ್ರಮ್ಮ ಅಂತ ಅಂದ್ಲಲ್ಲಿ, ವಾರ ಕೂತ್ಕೊಂಡ್ವಿ, ಇವಳೆ ಹೋಗಿ ಇಸ್ಕೊಂಬಂದ್ಲು. ನಾವು ಅದಕ್ಕೆ ಜಲ್ದಿ ಅದೇ ಬಂದ್ವು ಅಮ್ಮ ತಾಯಿ. ಚೆನ್ನಾಗೈತೆ ಡಿಸೈನು. ಅದೇ ನಾವು ಬೇರೆದು ಹೇಳಿದ್ವಿ, ಸರ ಅದೆಲ್ಲನ, ಬಳೆನೂ ಬೇರೆ ಡಿಸೈನ್ ಹೇಳಿದ್ವಿ. ಇವನೇ ಕೊಟ್ಟವ್ರು ಬಿಡತ್ಲಾಗೆ. ಹೆಂಗೆ ಗೊತ್ತಾ, ಒಡವೆ ಆಯ್ತಲ್ಲ, 10 ಲಕ್ಷ ರೂಪಾಯಿ ಒಡವೆ. ಹೆಂಗೆ ಬ್ಯಾಂಕಿಗೆ ತಗೊಂಡೋಗಿಟ್ರು 1-7-8 ಲಕ್ಷ ದುಡ್ಡು ಕೊಡ್ತಾರೆ. ಬ್ಯಾಂಕಿಗೆ ಇಡಬೇಡ ಸುಗುಣ. ನೀನೇನಾದರೂ ಇಡಬೇಕಂದ್ರೆ ನನಗೆ ಹೇಳು. ಅಷ್ಟೇ, ನಾನೆಲ್ಲಾದರೂ ಕರ್ಕೊಂಡೋಗಿ ಇಡಿಸ್ತೀನಿ ಒಡವೆನ. ಸುಮ್ಮನೆ ಯಾಕೆ ಬ್ಯಾಂಕಿಗೆ ಯಾಕೆ ಇಡ್ತೀಯ? ಬ್ಯಾಂಕಾಗೆ ಸಖತ್ತು ಬಡ್ಡಿ ಏರ್ಕೆಂಬತ್ತ, ವರ್ಷ ಹಾಕಿದಂಗೆ ರಿನಿವಲ್ ಮಾಡಲಿಲ್ಲ ಅಂತ ಅಂದರೆ ಇಷ್ಟು ದಿನ ಅಂತ ಟೈಮ್ ಇರುತ್ತೆ. ಆಮೇಲೆ ನಮ್ಮ ಅಕೌಂಟಿಗೆ 1 ರೂಪಾಯಿ ಬಿದ್ದರೂ ಎಲ್ಲ ಕಟ್ ಮಾಡ್ಕೊತಾರೆ, ಏನಾದರೂ ದುಡ್ಡು ಬರಲಿ ಎಲ್ಲ ಕಟ್ ಮಾಡ್ಕೊತಾರೆ. ಅದಕ್ಕೇ ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಇಡಬೇಕು ಅಷ್ಟೇ. ನಮ್ಮೂರಲ್ಲೇ ಇಕ್ಸ್ಕೊಂತಾರಮ್ಮ ಬೇಜಾನ್ ಒಡವೆನ. ಬೇಕಾದ್ರೆ ತಗೊಂಬ, ಅವರು ಇಕ್ಸ್ಕೊಂತಾರೆ, ಇಕ್ಸ್ಕೊಂಡು ದುಡ್ಡು ಕೊಡ್ತಾರೆ. ಸರಿ ಆಯ್ತು ಬಿಡಿ ಅಕ್ಕ. ಹೆಂಗೂ ಇವಾಗಿನ ಸದ್ಯಕ್ಕೆ ಏನಂತ ಕಷ್ಟ ಬಂದಿಲ್ಲ, ಅಂತ ಕಷ್ಟ ಬಂದಂಗೆ ಮಾಡ್ಕೊಳ್ಳೋಣ. ಇವಾಗಿನ ಸದ್ಯಕ್ಕೆ ಜೀವನ ಮಾಡೋಕ್ಕೆ ಹೆಂಗೋ ಏನು ನನ್ನ ಹತ್ರ ಏನಂತ ಬರಬಾರ್ದು ಪರಿಸ್ಥಿತಿ ಬಂದಿಲ್ಲ. ಏನು ಮಾಡಲಿ, ಅಂಗಡಿ ಒಂದು ವ್ಯಾಪಾರ ಆಗಿದ್ರೆ ನಾವು ಎಷ್ಟು ಬೇಕಾದ್ರೂ ನಾವು ಹೆಂಗೋ ಅತ್ಲಾಗೆ ದುಡ್ಕೊಬಿಡ್ತಿದ್ವಿ. 10 ಲಕ್ಷ ದುಡ್ಕೊಳ್ಳೋದೇನು ದೊಡ್ಡದಲ್ಲ. ಇನ್ನು 1-2 ಸೈಟ್ ಮಾಡಾಕ್ತಿದ್ವಿ. ಮೊದಲಿನ ಥರನೇ ವ್ಯಾಪಾರ ಆಗಿದ್ರೆ ಅಲ್ಲೇನ್ರಿ, ನಿಮ್ಗೇನು ದುಡಿಯೋದೇನು ಕಷ್ಟ ಆಗ್ತಿರ್ಲಿಲ್ಲ. ಅಯ್ಯೋ, ನನಗೆ ಮೊದಲಿನ ಥರ ವ್ಯಾಪಾರ ಆಗಿದ್ದರೆ ಇಷ್ಟೊತ್ತಿಗೆ ಮನೆ ಕಟ್ಬಿಡ್ತಿದ್ದೆ. ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟು ಎಲ್ಲ ಒಂದು 30-40 ಲಕ್ಷ ಆದರೂ ಪರವಾಗಿಲ್ಲ, ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನಾನು ಕಟ್ಟಿಸ್ಬಿಡ್ತಿದ್ದೆ. ಏನು ಮಾಡಲಿ, ಈ ರೀತಿ ಅಂಗಡಿ ಇಕ್ಕಿರೋದ್ರಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ. ಹ್ಞೂನಪ್ಪ, ಹಾಳಾದವಳು. ಸ್ವಲ್ಪನೂ ಮೈಟ್ ಮಾಡಲ್ಲ ಕಣ್ರಿ. ಅಯ್ಯಪ್ಪ ಯಪ್ಪ ಯಪ್ಪ, ಏನು ಮಂಡಿ ಅವಳು. ಹೋಗತ್ಲಾಗ ಎಷ್ಟು ಹೇಳಿದ್ರು ಕೇಳಂಗಿಲ್ವಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಒಳ್ಳೆ ಮಾತನಾಗೆ ಕೇಳ್ಕೋಬೇಕಾಯ್ತು. ನೀವು ಏನೋ ತಪ್ಪಾತ್ ಕಣ ಮಾರಿತಾ ಅಂತ ಹೇಳಿ ಒಳ್ಳೆ ಮಾತನಾಗೆ ಕೇಳ್ಕೋಬೋದಾಯ್ತು. ಫ್ರೀ ಕೊಡೋದು ನಿಲ್ಸಮ್ಮ ಅಂತ ಹೇಳಿ. ಅಯ್ಯೋ, ಹಂಗೆ ಕೇಳಂಗಿಲ್ಲ ಅಂತೆ ಕಣತೆ. ನನಗಾದರೆ ಇದು ಗೊತ್ತಾಗಲಿಲ್ಲ. ಈಗ ಒಬ್ಬರ ಅಂಗಡಿ ಹತ್ರ ಒಬ್ಬರು ವ್ಯಾಪಾರ ಇದ್ದಿದ್ರೆ ಅದು ಏನೋ ನಮ್ಗೆ ಗೊತ್ತಾಗಿದ್ದರೆ ಇನ್ನೊಬ್ರು ಏನನ್ನ ಕೇಳೋಕ್ಕಾಗುತ್ತಾ? ಹೋಗಿ ಕೇಳೋಕ್ಕಾಗಲ್ಲ. ನೀನು ವ್ಯಾಪಾರ ಮಾಡ್ಕೊ, ನಾನು ಎಷ್ಟಾದರೂ ರೇಟ್ ತೊಗೊತೀನಿ, ನಾನು ಪುಕ್ಸಟ್ಟೆ ಆದರೂ ಕೊಡ್ತೀನಿ ಅಂತ ಕೇಳ್ತಾರೆ ಅಷ್ಟೇ. ಇವಾಗ ಜನ ನಾವೊಂದು ಮಾತಾಡಿದ್ರೆ ಅವರು 1000 ಮಾತಾಡ್ತಾರೆ, ಹೇಳೋಕ್ಕಾಗಲ್ಲ ತಿರ್ಕೊಂಡು. ಅದಕ್ಕೇ ಸುಮ್ಮನೆ ಆದೆ ಅತ್ಲಾಗೆ. ಏನು ಮಾಡೋಣ? ಎಷ್ಟು ನಾವು ನಾಟಕ ಮಾಡಿ ಎಷ್ಟು ಹೆಂಗೆ ಇದು ಮಾಡಬೇಕು ಅಂದ್ರೂ ಆಗ್ತಾಯಿರಲಿಲ್ಲ. ಅವಳು ಒಂದು ಅಂಗಡಿ ಎತ್ತಿಸ್ಬಿಟ್ರೆ ನನಗೇನು ನನ್ನ ಲಕ್ಕೆ ಚೇಂಜ್ ಆಗುತ್ತೆ ಗೊತ್ತೇ? ನನಗೇನೋ ಒಂಥರ ದೆಸೆ ತಿರುಗ್ದಂಗೆ ಆಗುತ್ತೆ, ಏನೋ ಅದೃಷ್ಟ ಬಂದಂಗೆ ಆಗುತ್ತೆ ನನಗೆ ಅವಳು ಅಂಗಡಿ ತೆಗೆದ್ಬಿಟ್ರೆ. ನಮ್ಗೆ ಅವಾಗಂತೂ ಚೆನ್ನಾಗಿ ವ್ಯಾಪಾರ ಆಗತ್ತಪ್ಪ, ಎಷ್ಟು ದುಡ್ಡು ದುಡ್ಕೊಂತಿದ್ವಿ ಅಲ್ಲೇನ್ರಿ. ಅಯ್ಯೋ ದೇವ್ರೆ. ಇವಾಗ ಹಿಂಗೆ ಆಗ್ಬಿಡ್ತು, ಏನು ಮಾಡೋಕ್ಕಾಗ್ಬಿಡ್ರಿ. ಇದ್ರಾಗ ಇಷ್ಟು ದಿನ ಕುಡಿಕೊಂಡ್ರೆ ಅದೈತಲ್ಲ, ಸೈಟ್ ಕೀಟ್ ಐತೆ, ಸ್ವಲ್ಪ ದುಡ್ಡು ಐತೆ, ಹೆಂಗೂ ನೆಮ್ಮದಿಗಿರ್ಬೋದು ಅತ್ಲಾಗೆ. ಅದೇ ಮನೆ ಕಟ್ಕೊಂಬತ್ತಕ್ಕ ಸ್ವಲ್ಪ ಬಂದಿದ್ರೆ ಸಾಕಾಯಿತು ಅಂತ ಅನ್ನಿಸ್ತೈತೆ. ಏನು ಮಾಡಲಿ, ಬರಲಿಲ್ಲ ಅಂದರೆ ನೋಡಿದ್ರಲ್ಲ ವೀಕ್ಷಕರೇ, ನಾವೇ ಒಂದು ಅಂದ್ಕೊತೀವಿ, ಅದೇ ಒಂದು ಆಗುತ್ತೆ. ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ನಾವು ಹೆಂಗೋ ಇಷ್ಟು ದಿನ ದುಡ್ಡು ಕಂಡಿದ್ದೀವಿ, ಹೆಂಗೋ ಅತ್ಲಾಗೆ ಅದರಲ್ಲಿ ಹೆಂಗೋ ನೆಮ್ಮದಿಯಾಗಿರ್ತೀವಿ ಅಷ್ಟೇ. ಅಯ್ಯೋ, ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಹೆಂಗೂ ಬಿಡತ್ಲಾಗ ಸ್ವಲ್ಪ ಒಡವೆ ಗಿಡವೆ ನಮ್ಮ ಅಕ್ಕ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದಾಳೆ. ಹೆಂಗೋ ಅತ್ಲಾಗೆ ಒಡವೆ ಗಿಡವೆ ಬೇರೆ ಐತೆ. ಅದಕ್ಕೆ ಇವರು ಅಂಗಡಿ ಕ್ಲೋಸ್ ಮಾಡ್ತೀನಿ ಅಂತಂದರು. ಅಂಗಡಿ ಕ್ಲೋಸ್ ಮಾಡೋದು ಬೇಡ, ಎಷ್ಟಾದರೂ ಆಗಲಿ, ವ್ಯಾಪಾರ ಆಗಿದ್ದಷ್ಟಾಗಲಿ, ಹೆಂಗೋ ಮಾಡ್ಕೊಂಡಿರೋಣ ಅಂತ ಹೇಳಿದ್ದೀನಿ. ಕೂಲಿಗೆ ಹೋಗೋಣ ಅಂತ ಅಂದರು. ಇಬ್ಬರು ಸುಮ್ಮ ಕೂಲಿ ಮಾಡಿದ್ರೆ ಹೆಂಗೋ ಕೂಲಿ ದುಡ್ಡು ತರ್ಬೋದು ಅಂತ ಹೇಳಿ, ಹೆಂಗೋ ಇವಾಗ ಕೂಲಿ ಮಾಡೋಕೆ ನನ್ನ ಕೈಲಂತೂ ಆಗಲ್ಲ. ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಗೌಡ್ರ ಮನೆ ಕೆಲಸಕ್ಕೆ. ಇವ್ರು ಹೆಂಗೋ ಗೌಡ್ರಿಗೆ ಕೆಲ್ಸಕ್ಕೆ ಹೋಗ್ಬೋದು, ನೋಡೋಣ. ಒಂದೇ ಸತಿ ಕ್ಲೋಸ್ ಮಾಡೋದು ಬೇಡ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.